ಜೈ ಭೀಮ್. ನಮಸ್ಕಾರ. ಇದು ಒಂದು ರಾಜಕೀಯ ವಿಶ್ಲೇಷಣೆದ ಒಂದು ಲೈವ್ ಬಂದಿ ನಾನು. ಸೊ ಬಿಹಾರದ್ದು ಏನಾಯ್ತು ಅಂತ ನೋಡಿದ್ರೆ ನೀವು ಮೋಸ್ಟ್ಲಿ ಆ ಟಚ್ ಒಳಗೆ ಇದ್ರಪ್ಪ ಅಂದ್ರೆ ಚುನಾವಣಾ ಒಂದು ಫಲಿತಾಂಶ ಏನೈತಲ್ಲ ಆ ಟಚ್ ಒಳಗೆ ನೀವು ಇದ್ರಪ್ಪ ಅಂತಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಒಟ್ಟಾರೆಯಾಗಿ 743 ಕ್ಷೇತ್ರ ನೀವು ಐತಲ್ಲ, ಆ 743 ಕ್ಷೇತ್ರದೊಳಗೆ 243 ಕ್ಷೇತ್ರವಷ್ಟು ಎಣಿಕೆ ನಡೆದವು. ಸೊ ಆ ವಿಚಾರವಾಗಿ ಬರ್ಬೇಕಪ್ಪ ಅಂತಂದ್ರೆ ಬಿಜೆಪಿ 93, JDU 84 ಮತ್ತೆ LJP 28. ಅಂದ್ರೆ ಒಟ್ಟಾರೆಯಾಗಿ NDA 205 ಸೀಟು ದಾಪುಗಾಲ್ ಹಾಕೈತಿ. ಇನ್ನೇನ್ ರಿಸಲ್ಟ್ ಫುಲ್ಲಿ ಫೈನಲ್ ಆಗುತ್ತೆ, ಅಫಿಸಿಯಲ್ ಫೈನಲ್ ಆಗುತ್ತೆ. ಜಸ್ಟ್ ಇನ್ನೇನ್ ಆಗಿರ್ತೈತಿ, ಬಹುಶಃ ನನಗೆ ಬರೋದು ಸ್ವಲ್ಪ ಡಿಲೇ ಆಗಿರ್ಬೋದು. ಇನ್ನ ಅದು ಬಿಟ್ರಪ್ಪ ಅಂತಂದ್ರೆ RJD ಕಾಂಗ್ರೆಸ್ ಇವು ಎರಡು ನೆಲ ಕಚ್ಚವಂತನ ಹೇಳ್ಬೋದು. ಇಲ್ಲೇ ಇನ್ನೊಂದು ವಿಶೇಷ, ನಾನು ಲೈವ್ ಬರೋದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ ಜನ ಸ್ವರಾಜ್ ಅನ್ನೋ ಒಂದು ಹೊಸ ಪಕ್ಷ ಏನೈತಲ್ಲ, ಯಾರ್ದಪ್ಪ ಇದು ಜನ ಸ್ವರಾಜ್? ಯಾರು ಇವರು ಅಂತಂದ್ರೆ ಪ್ರಶಾಂತ್ ಕಿಶೋರ್. 2014 ಬಿಜೆಪಿ ಗೆಲ್ಲೋದಕ್ಕ ಮೂಲ ಮುಖ್ಯ ಕಾರಣನೇ ಈ ಪ್ರಶಾಂತ್ ಕಿಶೋರ್ ಅಂಡ್ ಟೀಮ್. ಸೊ ಈ ಪ್ರಶಾಂತ್ ಕಿಶೋರ್ ಅಂಡ್ ಟೀಮು ಇವತ್ತಿನ ರಾಜನೀತಿನ ನೋಡ್ಕೊಂಡು ಬೇಸರಾಗಿ ಅವರು ಬಿಹಾರದೊಳಗ ನಾನು ಕ್ರಾಂತಿ ಮಾಡ್ತೀನಿ, ಏನೋ ಒಂದು ವಿಶೇಷ ಮಾಡ್ತೀನಿ ಅಂತ ಹೇಳಿ ಇವತ್ತ ಅವರು ಒಂದು ಪಕ್ಷ ಕಟ್ಟಿ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರು. ಸುಮಾರು ಅವರು ಹೋರಾಟ ಮಾಡಿದ್ರು, ಸಾಕಷ್ಟು ಜನರಿಗೆ ತಿಳುವಳಿಕೆ ಹೇಳೋ ಪ್ರಯತ್ನ ಮಾಡಿದ್ರು. ರಾಜಕಾರಣ ಅಂದ್ರೆ ಅದು ಅಲ್ಲ, ಇದು ಅಲ್ಲ, ಅದು ಅಂತ ಹೇಳೋ ಪ್ರಯತ್ನ ಮಾಡಿದ್ರು. ಆದ್ರೆ ಅವ್ರ ಕಡೆಯಿಂದ ಒಂದೇ ಒಂದು ಕ್ಷೇತ್ರನು ಗೆಲ್ಲಕ್ ಆಗ್ಲಿಲ್ಲ ಅನ್ನೋದ ದುರಂತ. ರಾಜಕೀಯ ಚಾಣಾಕ್ಷ ಅಂತ ಹೇಳಿ ಪ್ರಶಾಂತ್ ಕಿಶೋರ್ ಅವ್ರಿಗೆ ಅನ್ನೋದು ನಮ್ಮ ಹತ್ರ ರೂಢಿ. ರಾಜಕೀಯ ಚಾಣಾಕ್ಷ ಅಂತ ಇದ್ದೀವಿ ನಾವು ಆತಗ. ಸೊ ಅಂತ ರಾಜಕೀಯ ಚಾಣಾಕ್ಷ ಇವತ್ತು ರಾಜಕೀಯ ಪಕ್ಷ ಕಟ್ಕೊಂಡು ಬಿಹಾರದೊಳಗ ಒಂದೇ ಒಂದು ಸೀಟು ಕೂಡ ಗೆಲ್ಲಕ್ ಆಗ್ಲಿಲ್ಲ ಅನ್ನೋದು ಕೂಡ ಒಂದು ದುರಂತನೇ. ಗೊತ್ತಿಲ್ಲ, ಅದ್ರ ಜೊತೆಗೆ ಈಗಾಗಲೇ ವಿರೋಧದವರು ಅಂದ್ರೆ ಯಾವ ಪಕ್ಷಗಳು ಗೆದ್ದಿದಾವಲ್ಲ, ಅವು ಏನ್ ಸರ್ಕಾರ ರಚನೆ ಮಾಡಕ್ಕೆ ಏನ್ ದಾಪುಗಾಲು ಇಡಕತ್ತವಲ್ಲ, ಅವ್ರ ವಿರೋಧ ಪಕ್ಷದವರು ಆಲ್ರೆಡಿ ವೋಟ್ ಚೋರಿ ಇಲ್ಲಿ ಆಗೈತಿ ಅನ್ನೋ ಸ್ಟೈಲ್ ಒಳಗೆ ಏನೇನೋ ಮಾತಾಡೋ ಪ್ರಯತ್ನ ಮಾಡ್ಯಾರ ಸೋಷಿಯಲ್ ಮೀಡಿಯಾದೊಳಗ. ಸಹಜವಾಗಿ ಅದು ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಓಕೆನು ಅಂತ ಅನ್ಬೋದಾಗತ್ತೆ. ಯಾಕಂದ್ರ ಯಾವ ದೃಷ್ಟಿಕೋನದಿಂದ ಅವ್ರು ವೋಟ್ ಚೋರಿ ಅಂತ ಹೇಳಿದ್ರು ಗೊತ್ತಿಲ್ಲ. ಒಂದು ದೃಷ್ಟಿಕೋನದಿಂದ ವೋಟ್ ಚೋರಿ ಆಗೈತಿ ಅಂತ ಅನ್ಬೇಕಾದ್ರೆ ಅದಕ್ಕೊಂದು ನಿಖರವಾದ ಬಲವಾದ ದಾಖಲೆ ಬೇಕಾಗತ್ತ. ಯಾಕಪ್ಪ ಅಂತಂದ್ರೆ ಒಂದು ಬೂತ್ ಒಳಗೆ ವೋಟ್ ಚೋರಿ ಮಾಡ್ಯಾರ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಓಕೆ ಅಂತ ಅನ್ಬೋದು, ಅಥವಾ ಒಂದು ತಾಲೂಕೊಳಗ್ ಮಾಡ್ಯಾರ ಅಂತ ಅನ್ಬೋದು, ಅಥವಾ ಒಂದು ಜಿಲ್ಲಾದೊಳಗ್ ಮಾಡ್ಯಾರ ಅಂತಂದ್ರೆ ಅದಕ್ಕೆ ಏನಾದ್ರು ತಕ್ಕದಾದಂತ ಏನಾದ್ರು ಸಾಕ್ಷಿ ಸಮೇತ ಸಿಕ್ರಪ್ಪ ಅಂತಂದ್ರೆ ಅದಕ್ಕೆ ಏನಾದ್ರು ಹೇಳ್ಬೋದು. ಆದ್ರೆ ಒಂದು ಪೂರ್ತಿ ರಾಜ್ಯನ ಮ್ಯಾನುಪ್ಯುಲೇಟ್ ಮಾಡಿ ವೋಟ್ ಚೋರಿ ಮಾಡಾಕ ಬರಲ್ಲ. ಯಾಕಪ್ಪ ಅಂತಂದ್ರೆ ಕೆಲವು ದಿವಸದಿಂದ ಬಿಹಾರದೊಳಗೆ ಏನ್ ಚುನಾವಣೆ ಆತಲ್ಲ, ಈ ಚುನಾವಣೆ ಆಗೋ ಕೆಲವು ದಿವಸದ ಹಿಂದ ಅಲ್ಲಿ ಮಾತು ಬಂದಿತ್ತು ವೋಟ್ ಚೋರಿ ಅನ್ನೋದನ್ನ. ಏನು ರಾಹುಲ್ ಗಾಂಧಿ ಅವ್ರು ಹೇಳಿದ್ರಲ್ಲ, ನಮ್ಮ ಕರ್ನಾಟಕದ ಒಂದು ಕ್ಷೇತ್ರನು ತಗೊಂಡ್ರು ವೋಟ್ ಚೋರಿ ಆಗೈತೆ ಅಂತ ಹೇಳಿ, ಅದೇ ಪ್ರಕಾರ ಬಿಹಾರದೊಳಗೂ ಮುಂದೆ ಆಗತ್ತ ಅನ್ನೋದು ಅಡ್ವಾನ್ಸ್ ಆಗಿ ಅವರು ಕೂಡ ಹೇಳೋ ಪ್ರಯತ್ನ ಮಾಡಿದ್ರು. ಆದ್ರೆ ಇಲ್ಲಿ ಇನ್ನೊಂದು ನಾವು ಗಮನಿಸಬೇಕಾಗಿದ್ದು ಏನಪ್ಪಾ ಅಂತಂದ್ರೆ, ಇದ ಬಿಹಾರ ಚುನಾವಣೆ ಒಳಗ ಅಮಿತ್ ಶಾ ಅವರು ಒಂದು ಕ್ಯಾಂಪೇನ್ ಒಳಗೆ ಹೋದಾಗ ನಿಮಗೇನಾದ್ರೂ ಫಲಿತಾಂಶ ಗೊತ್ತಾ, ನನಗ್ ಗೊತ್ತೈತಿ ಅಂತ ಹೇಳ್ತಾರ ಅವರು. ಮಾರ್ಮಿಕವಾಗಿ ಮಾತಾಡ್ತಾರ ಅವರು, ಒಳ್ಳೆ ಮಾರ್ಮಿಕವಾಗಿ ಮಾತಾಡ್ರು ಅಮಿತ್ ಶಾ ಅವರು. ಬೆಳಿಗ್ಗೆ 8 ಗಂಟೆಗೆ ಬೂತ್ ಓಪನ್ ಆಗುತ್ತೆ ಅಂತ ಹೇಳ್ತಾರ. ಸಹಜ ಅದು. ಅಷ್ಟನ್ನತ್ಲಿಗೆ 1 ಗಂಟೆ ಅನ್ನತ್ಲಿಗೆ ನಿಮ್ಗೆ ರಿಸಲ್ಟ್ ಬರ್ತೈತಿ. ಅದಾದ್ಮೇಲೆ ಒಂದು ವರ್ಡಿಂಗ್ಸ್ ಯೂಸ್ ಮಾಡ್ತಾರ ಅವರು, ಸುಪ್ಪುಡು ಅಂತ ಹೇಳಿ ಯೂಸ್ ಮಾಡ್ತಾರ ಅವ್ರು. ಹಿಂದಿ ಒಳಗ ಸುಪ್ಪುಡು ಅಂದ್ರೆ ಕನ್ನಡದೊಳಗ ಮರ, ಈ ಹಸ ಮಾಡಕ್ ತಗೋತಾರಲ್ಲ ಮರನ, ವಸ್ತುನ ಹಸ ಮಾಡಕ್ ಬಳಸೋ ಮರನ ಅವರಲ್ಲೇ ಸುಪ್ಪುಡು ಅನ್ನೋ ವರ್ಡಿಂಗ್ಸ್ ನ ಯೂಸ್ ಮಾಡಿ ಕಾಂಗ್ರೆಸ್ ಅಥವಾ ಮಹಾಗಠಬಂಧನದ್ದು ಏನೈತಲ್ಲ, ಇದರ ಹೋಟ್ಗಳು ಅಂದ್ರೆ ಇದರ ಸೀಟುಗಳು ಸ್ವಚ್ಛ ಆಗ್ಬಿಡ್ತಾವು ಅಂತ ಅನ್ನೋದನ್ನ ಮಾರ್ಮಿಕವಾಗಿ ಅಮಿತ್ ಶಾ ಅವ್ರು ಏನ್ ಹೇಳಿದ್ರಲ್ಲ, ಅದನ್ನ ಕೂಡ ಒಂದು ಸೀರಿಯಸ್ ಆಗಿ ತಗೊಂಡು, ಏನು ಇವಾಗ ಗೆದ್ದಿರೋ ಪಕ್ಷದವ್ರು ಅದರಲ್ಲ, NDA ಒಳಗೆ ಏನ್ ಗೆದ್ದಾರಲ್ಲ, ಅವರೇ ಸರ್ಕಾರ ರಚನೆ ಮಾಡ್ತಾರ, ಅವರ ವಿರೋಧ ಪಕ್ಷದ ಗುಂಪುಗಳು ಅಮಿತ್ ಶಾ ಅವ್ರನ್ನ ಅಡ್ವಾನ್ಸ್ ಆಗಿ ಹೆಂಗ್ ಗೊತ್ತಾಯ್ತು ಅಂತಾರ. ಹೆಂಗ್ ಗೊತ್ತಾಯ್ತು ಅನ್ನೋದಕ್ಕಿಂತ ಅದೊಂದು 6 ಸೆನ್ಸ್ ಅನ್ನ ಅನ್ಬೋದು. ಯಾಕಂದ್ರೆ ನಾವ್ ಏನ್ ಗ್ರೌಂಡ್ ವರ್ಕ್ ಮಾಡಿವಿ ಅನ್ನೋದು ಬಹುಶಃ ಅವರಿಗೆ ಗೊತ್ತಿರಬಹುದು. ಹಿಂಗಾಗಿ ಅವರ ಗ್ರೌಂಡ್ ವರ್ಕ್ ಮೇಲೆ ಅವರಿಗೆ ವಿಶ್ವಾಸ ಜಾಸ್ತಿ ಆಗಿದ್ದಕ್ಕ ಅವರು ಆ ತರ ನಿಖರತೆಯನ್ನ ಹೇಳಿರಬಹುದು. ಮತ್ತು ಅದಕ್ಕ ಇನ್ನೊಂದು ಕೂಡ ದಾರಿ ಇರಬಹುದು. ಏನು ಅಂತಂದ್ರೆ, ಅಡ್ವಾನ್ಸ್ ಆಗಿ ಅಂದ್ಬಿಡಾನ, ಅಕಸ್ಮಾತ್ ಆಗಿ ಏನಾದ್ರೂ ಬಿಜೆಪಿ ಅಥವಾ NDA ಏನಾದ್ರೂ ಸೋಲು ಅನುಭವಿಸಿತ್ತಂದ್ರ ಮುಖಭಂಗ ಸಹಜ. ಆ ಮುಖಭಂಗದೊಳಗ ನಂದು ಒಂದು ಸ್ಟೇಟ್ಮೆಂಟ್ ಹೋಗ್ಲಿ ಅನ್ನೋದು ಅವ್ರಿಗೂ ಕೂಡ ಇರಬಹುದು. ಹಿಂಗಾಗಿ ಮಾತಾಡಿರ್ತಾರ. ಸೊ ಇದು ಒಂದು ರಾಜಕೀಯ ವಿಶ್ಲೇಷಣೆ ಆಗಿತ್ತು. ಬಹಳ ಅರ್ಜೆಂಟ್ ಆಗಿ ಒಂದು ಅಪ್ಡೇಟ್ ಕೊಡ್ಬೇಕಾಗಿತ್ತು. ಯಾಕಂದ್ರೆ ಇನ್ನೇನು ರಿಸಲ್ಟ್ ಅಂದ್ರೆ ಫಲಿತಾಂಶ ಹೊರಗೆ ಬರ್ತೈತಿ, ಅಫಿಷಿಯಲ್ ಆಗಿ ಬರ್ತೈತಿ. ಈಗ
ಅದ್ರ ಸಲುವಾಗಿ ನಾನು ಅರ್ಜೆಂಟ್ ಆಗಿ ನಿಮಗೊಂದು ಮೆಸೇಜ್ ಕೊಡೋಣ, ಸೊ ಟೈಮ್ ಇಲ್ಲ ಇಲ್ಲಿ ಅನ್ನೋ ಕಾರಣಕ್ಕೋಸ್ಕರ ಲೈವ್ ಬಂದೆ. ಎನಿವೇ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ನಾನು ಲೈವ್ ಕ್ಲೋಸ್ ಮಾಡಬಹುದಾ? ಯಾರಾದ್ರೂ ಎಸ್ ಅಂತಂದ್ರೆ ಲೈವ್ ಕ್ಲೋಸ್ ಮಾಡ್ತೀನಿ. ಇನ್ ಕೇಸ್ ಆಫ್ ನಿಮ್ಗೆ ಯಾವ್ದಾದ್ರು ರಾಜಕೀಯದ ಒಂದು ಪ್ರಶ್ನೆಗಳು ಇದ್ರೆ ದಯವಿಟ್ಟು ಕೇಳ್ಬೋದು. ನನ್ನ ಹತ್ರ ಸ್ವಲ್ಪ ಏನೋ ನೆಟ್ವರ್ಕ್ ಪ್ರಾಬ್ಲಮ್ ಅಂತಂದು ಏನೋ ಹೇಳಕತ್ತೈತಿ. ನನ್ನ ಕಡೆಯಿಂದ ಪ್ರಾಬ್ಲಮ್ ಇದ್ರ ಸಾರಿ. ರಮೇಶ್ ಕರಡಿ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಆಯ್ತು, ನಾನೇನ್ ವಿಶ್ಲೇಷಣೆ ಕೊಡಬೇಕಾಗಿತ್ತು, ರಾಜಕೀಯ ವಿಶ್ಲೇಷಣೆಯನ್ನ, ಬಿಹಾರದ ಒಂದು ಚುನಾವಣೆಯ ಫಲಿತಾಂಶನ ಏನ್ ಕೊಡಬೇಕಾಗಿತ್ತು ಅದನ್ನ ನಾನು ನಿಮ್ಗೆ ವೆರಿ ಸ್ವೀಟ್ ಅಂಡ್ ಶಾರ್ಟ್ ಆಗಿ ಅಂದ್ರೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕೊಡೋ ಪ್ರಯತ್ನ ನಾನು ಮಾಡಿದೆ. ಅಲ್ಲಿಂದ ನೀವೇನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು, ಅಥವಾ ಲೈವ್ ನ ಕ್ಲೋಸ್ ಮಾಡ್ತೀನಿ ಅಂತ ಹೇಳ್ತೀನಿ ನಾನು. ನೀವು ಎಸ್ ಅಂತ ಹೇಳಿ ಕಮೆಂಟ್ ಹಾಕಿದ್ರೆ ನಾನು ಲೈವ್ ಕ್ಲೋಸ್ ಮಾಡ್ತೀನಿ. ಎಸ್, ಥ್ಯಾಂಕ್ ಯು ರಮೇಶ್ ಅವರೇ, ಥ್ಯಾಂಕ್ ಯು. ಈ ಒಂದು ಅಪ್ಡೇಟ್ ತಗೊಂಡಿದ್ದಕ್ಕೆ ವೆರಿ 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 ಥ್ಯಾಂಕ್ಫುಲ್ ಯು. ಮತ್ತೆ ನಾನು ಬೇರೆ ಲೈವ್ ಒಳಗ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.